ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ದೇವಹೂತಿಯ ಪ್ರಶ್ನೆಗೆ ಕಪಿಲರಿಂದ ಭಕ್ತಿಯೋಗದ ಹಿರಿಮೆಯ ವರ್ಣನೆ ಎಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಶೌನಕರು ಹೇಳುತ್ತಾರೆ, ಕಪಿಲಸ್ತತ್ವ ಸಂಖ್ಯಾತ ಭಗವಾನ್ ಆತ್ಮಮಾಯಯ ಜಾತ ಸ್ವಯಮಜ ಸಾಕ್ಷಾದಾತ್ಮ ಪ್ರಜ್ಞಪ್ತಯೇ ನೃಣಾಂ. ಸೂತ ಪುರಾಣಿಕರೇ, ಭಗವಂತನಾದ ನಾರಾಯಣನು ಜನ್ಮರಹಿತನಾಗಿದ್ದರೂ ಜನರಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ ತನ್ನ ಮಾಯೆಯಿಂದ ತತ್ವಗಳನ್ನು ಲೆಕ್ಕಿಸುವ ಸಾಂಖ್ಯ ದರ್ಶನ ಪ್ರವರ್ತಕರಾದ ಕಪಿಲ ಮುನಿಗಳ ರೂಪದಲ್ಲಿ ತಾನೇ ಅವತಾರ ಮಾಡಿದನೆಂದು ತಿಳಿದು ಬಂದಿದೆ. ಭಗವಂತನ ನಾನಾ ಚರಿತ್ರೆಗಳನ್ನು ಕೇಳಿರುವ ನನ್ನ ಇಂದ್ರಿಯಗಳಿಗೆ ಯೋಗಿ ಪುಂಗವರು ಪುರುಷ ಶ್ರೇಷ್ಠರು ಆಗಿರುವ ಆ ಕಪಿಲದೇವರ ಕೀರ್ತಿಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗಿಲ್ಲ. ಸಂಪೂರ್ಣವಾಗಿ ಸ್ವತಂತ್ರನಾಗಿರುವ ಶ್ರೀಹರಿಯು ತನ್ನ ಯೋಗಮಾಯೆಯಿಂದ ಭಕ್ತರ ಇಷ್ಟಕ್ಕೆ ಅನುಗುಣವಾಗಿ ಶರೀರಗಳನ್ನು ಧರಿಸಿ ಯಾವ ಯಾವ ಲೀಲೆಗಳನ್ನು ತೋರಿಸಿರುವನೋ ಅವೆಲ್ಲವೂ ಕೀರ್ತನೆಗೆ ಯೋಗ್ಯವೇ ಆಗಿವೆ. ಆದ್ದರಿಂದ ಅವುಗಳನ್ನು ನನಗೆ ತಿಳಿಸಿರಿ. ನನಗೆ ಆ ವಿಷಯದಲ್ಲಿ ಬಹಳವಾದ ಶ್ರದ್ಧೆಯಿದೆ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳೇ, ತಮ್ಮಂತೆಯೇ ವಿದುರನು ಈ ಆತ್ಮಜ್ಞಾನ ಸಂಬಂಧವಾದ ವಿಷಯಗಳ ಬಗೆಗೆ ಮೈತ್ರೇಯ ಮಹರ್ಷಿಗಳಲ್ಲಿ ಪ್ರಶ್ನೆ ಮಾಡಿದಾಗ ವ್ಯಾಸರ ಗೆಳೆಯರಾದ ಪೂಜ್ಯರಾದ ಮೈತ್ರೇಯ ಮಹರ್ಷಿಗಳು ಪ್ರಸನ್ನರಾಗಿ ವಿದುರನಿಗೆ ಹೀಗೆ ಹೇಳಿದರು. ವಿದುರನೇ, ಕೇಳು. ತಂದೆಯು ಅರಣ್ಯಕ್ಕೆ ತೆರಳಿದ ನಂತರ ಕಪಿಲರು ತನ್ನ ತಾಯಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕೋಸ್ಕರ ಆ ಬಿಂದು ಸರೋವರ ಕ್ಷೇತ್ರದಲ್ಲೇ ಇರತೊಡಗಿದರು. ಒಂದು ದಿನ ತತ್ವಜ್ಞಾನದಲ್ಲಿ ಪಾರಂಗತರಾಗಿ ಕರ್ಮಾತೀತರಾಗಿರುವ ಆ ಮುನಿವರಿಯರು ಆಸನದಲ್ಲಿ ವಿರಾಜಿಸುತ್ತಿದ್ದಾಗ ದೇವಹೂತಿಯು ಬ್ರಹ್ಮದೇವರು ಹಿಂದೆ ತನಗೆ ಹೇಳಿದ್ದ ಮಾತನ್ನು ಜ್ಞಾಪಿಸಿಕೊಂಡು ತನ್ನ ಆ ಪುತ್ರನಿಗೆ ಹೇಳಿದರು, ಪ್ರಭುವೇ, ಈ ದುಷ್ಟ ಇಂದ್ರಿಯಗಳ ವಿಷಯ ಲಾಲಸೆಯಿಂದ ನನಗೆ ತುಂಬಾ ಬೇಸರವಾಗಿದೆ. ಅವುಗಳ ಇಷ್ಟವನ್ನು ಈಡೇರಿಸುತ್ತಿರುವುದರಿಂದಲೇ ನಾನು ಈ ಘೋರವಾದ ಅಜ್ಞಾನದ ಇರುಳಿನಲ್ಲಿ ಬಿದ್ದು ತೊಳಲುತ್ತಿದ್ದೇನೆ. ಈಗ ನಿನ್ನ ಅನುಗ್ರಹದಿಂದ ನನಗೆ ಜನ್ಮ ಪರಂಪರೆಯು ಕೊನೆಗೊಂಡಿದೆ. ಅದಕ್ಕೆ ದಾಟಲು ಅಸದಳವಾದ ಅಜ್ಞಾನದ ಈ ಕತ್ತಲೆಯನ್ನು ದಾಟಿ ಸತ್ಯಾರ್ಥವನ್ನು ನೋಡಲು ಒಳ್ಳೆಯ ಕಣ್ಣುಗಳಂತಿರುವ ನೀನು ನನಗೆ ದೊರೆತಿರುವೆ. ನೀನು ಸಮಸ್ತ ಜೀವಿಗಳಿಗೂ ಪ್ರಭುವಾದ ಭಗವಂತನಾದ ಆದಿಪುರುಷನು. ಅಜ್ಞಾನದ ಕತ್ತಲೆಯಿಂದ ಕುರುಡಾಗಿರುವ ಮನುಷ್ಯರಿಗೆ ಕಣ್ಣಾಗಿರುವ ಸೂರ್ಯನಂತೆ ಉದಯ ಹೊಂದಿದ್ದೀಯೆ. ದೇವನೇ, ಈ ಒಡಲು ಮನೆ ಮುಂತಾದವುಗಳಲ್ಲಿ ನಾನು ನನ್ನದು ಎಂಬ ಯಾವ ಕೆಟ್ಟ ಅವಗ್ರಹ ಉಂಟಾಗುತ್ತದೆಯೋ ಅದನ್ನು ಉಂಟು ಮಾಡುವವನು ನೀನೇ ಆಗಿದ್ದೀಯೆ. ಆದುದರಿಂದ ನೀನೇ ಈಗ ನನ್ನ ಈ ಮಹಾಮೋಹವನ್ನು ದೂರ ಮಾಡು. ನೀನು ಭಕ್ತರ ಸಂಸಾರ ವೃಕ್ಷವನ್ನು ಕಡಿದು ಹಾಕುವ ಕೊಡಲಿಯಾಗಿದ್ದೀಯೆ. ಇಂತಹ ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ನಿನ್ನಲ್ಲಿ ನಾನು ಪ್ರಕೃತಿ ಪುರುಷರ ಜ್ಞಾನವನ್ನು ಕರುಣಿಸಬೇಕೆಂದು ಶರಣು ಹೊಂದುತ್ತೇನೆ. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಹೀಗೆ ತನ್ನ ತಾಯಿಯ ಎಲ್ಲ ಪುರುಷರಿಗೂ ಮೋಕ್ಷದಲ್ಲಿ ಅಭಿಲಾಷೆಯು ವೃದ್ಧಿಯಾಗುವಂತೆ ಮಾಡುವ ಪರಮ ಪವಿತ್ರವೂ ನಿರ್ದುಷ್ಟವೂ ಆದ ತಾಯಿಯ ಇಷ್ಟಾರ್ಥವನ್ನು ಮನಸ್ಸಿನಲ್ಲಿ ಶ್ಲಾಘಿಸಿ ಸತ್ಪುರುಷರಿಗೆಲ್ಲ ಶರಣ್ಯರಾಗಿರುವ ಶ್ರೀ ಕಪಿಲ ಮಹಾಮುನಿಗಳು ಮೃದುವಾದ ಮಂದಹಾಸದಿಂದ ಶೋಭಿಸುವ ಮುಖಾರವಿಂದದಿಂದ ಹೀಗೆ ಅಪ್ಪಣೆ ಕೊಡಿಸಿದರು. ಅಮ್ಮ, ಅಧ್ಯಾತ್ಮ ಯೋಗವೇ ಮನುಷ್ಯರಿಗೆ ಅತ್ಯಂತ ಕಲ್ಯಾಣವನ್ನು ಉಂಟು ಮಾಡುವ ಸಾಧನವಾಗಿದೆ. ಅದು ಸಮಸ್ತ ದುಃಖ ಮತ್ತು ಸುಖಗಳನ್ನು ನಿವೃತ್ತಿ ಮಾಡುವ ಪರಮ ಕಲ್ಯಾಣಕರವಾದ ಮುಖ್ಯ ಸಾಧನವಾಗಿದೆ ಎಂಬುದು ನನ್ನ ನಿಶ್ಚಯವಮ್ಮ. ಸರ್ವಾಂಗ ಸಂಪನ್ನವಾಗಿರುವ ಅಂತಹ ಯೋಗವನ್ನು ನಾನು ಆ ಬಗೆಗೆ ಕೇಳಲು ಇಷ್ಟಪಟ್ಟ ನಾರದರೆ ಮುಂತಾದ ಮುನಿಗಳ ಮುಂದೆ ವರ್ಣಿಸಿದ್ದೆನು. ಅದನ್ನೇ ಈಗ ನಿನಗೂ ಹೇಳುತ್ತೇನೆ. ಚೇತ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಈ ಜೀವಕ್ಕೆ ಬಂಧ ಮತ್ತು ಮೋಕ್ಷಗಳೆರಡಕ್ಕೂ ಮನಸ್ಸೇ ಕಾರಣ ಎಂಬುದು ಬಲ್ಲವರ ಅಭಿಪ್ರಾಯವಾಗಿದೆ. ಆ ಮನಸ್ಸು ವಿಷಯಗಳಲ್ಲಿ ಆಸಕ್ತವಾದರೆ ಬಂಧನಕ್ಕೆ ಕಾರಣವಾಗುತ್ತದೆ ಮತ್ತು ಪರಮಾತ್ಮನಲ್ಲಿ ಅನುರಕ್ತವಾದರೆ ಅದೇ ಮೋಕ್ಷಕ್ಕೆ ಕಾರಣವಾಗುತ್ತದೆ. ಅದು ಯಾವಾಗ ನಾನು ನನ್ನದು ಎಂಬ ಭಾವನೆಯಿಂದ ಉಂಟಾಗುವ ಕಾಮ ಲೋಭಗಳೇ ಮುಂತಾದ ವಿಕಾರಗಳಿಂದ ಬಿಡುಗಡೆ ಹೊಂದಿ ಶುದ್ಧವಾಗುತ್ತದೆಯೋ ಆಗ ಅದು ಸುಖ ದುಃಖಗಳಿಂದ ಬಿಡುಗಡೆ ಹೊಂದಿ ಸಾಮ್ಯಾವಸ್ಥೆಯನ್ನು ಪಡೆಯುತ್ತದೆ. ಆಗ ಜೀವಕ್ಕೆ ತನ್ನ ಜ್ಞಾನ ವೈರಾಗ್ಯ ಮತ್ತು ಭಕ್ತಿಗಳಿಂದ ಕೂಡಿದ ಹೃದಯದಲ್ಲಿ
ಆತ್ಮವು ಪ್ರಕೃತಿಯಿಂದ ಅತಿರಿಕ್ತವಾಗಿ ಅದನ್ನು ಮೀರಿರುವುದು, ಅದ್ವಿತೀಯವಾದುದು, ಭೇದರಹಿತವಾದುದು, ಸ್ವಯಂ ಪ್ರಕಾಶವಾದುದು, ಸೂಕ್ಷ್ಮವಾದುದು, ಅಖಂಡವಾದುದು ಮತ್ತು ಉದಾಸೀನವಾದುದು. ಹಾಗೆಯೇ ಪ್ರಕೃತಿಯು ಶಕ್ತಿಹೀನವಾದುದು ಎಂಬ ಅನುಭವವು ಉಂಟಾಗುವುದು. ಯೋಗಿಗಳಿಗೆ ಪರಬ್ರಹ್ಮ ಸಿದ್ಧಿಯಾಗುವುದಕ್ಕೆ ಅಖಿಲಾತ್ಮಕನಾಗಿರುವ ಶ್ರೀಹರಿಯನ್ನು ಕುರಿತ ಭಕ್ತಿಗೆ ಸಾಟಿಯಾದ ಮಂಗಳಮಯವಾದ ಮಾರ್ಗವು ಬೇರೊಂದಿಲ್ಲ. ಪ್ರಸನ್ನಮಜರಂ ಪಾಶಮಾತ್ಮಾನ ಕವಯೋ ವಿದುಹು ಸ ಏವ ಸಾಧುಷು ಕೃತೋ ಮೋಕ್ಷದ್ವಾರಮಪಾವ್ರತಂ. ಸಂಗ ಮತ್ತು ಆಸಕ್ತಿಯೇ ಆತ್ಮನಿಗೆ ಕತ್ತರಿಸಲು ಅಸಾಧ್ಯವಾದ ದೃಢವಾದ ಕಟ್ಟು ಎಂದು ವಿವೇಕಿಗಳು ತಿಳಿಯುತ್ತಾರೆ. ಆದರೆ ಅದೇ ಸಂಗ ಮತ್ತು ಆಸಕ್ತಿಯ ಆತ್ಮಾನುಭವವುಳ್ಳ ಸತ್ಪುರುಷರ ವಿಷಯದಲ್ಲಿ ಉಂಟಾದರೆ ಅದು ಮೋಕ್ಷಕ್ಕೆ ತೆರೆದ ಬಾಗಿಲಾಗುವುದು. ಯಾವ ಭಕ್ತ ಶ್ರೇಷ್ಠರು ಸಹನಶೀಲರಾಗಿ ದಯಾಳುಗಳಾಗಿ ಸಮಸ್ತ ಜೀವಿಗಳಿಗೂ ಅಕಾರಣವಾಗಿ ಹಿತವನ್ನು ಉಂಟು ಮಾಡುವ ಮಿತ್ರರಾಗಿ, ಯಾರಲ್ಲಿಯೂ ಶತ್ರುಭಾವವನ್ನಿಡದೆ ಶಾಂತರಾಗಿ ಸರಳ ಭಾವವನ್ನುಳ್ಳವರಾಗಿ ಸತ್ಪುರುಷರಿಗೆ ಸಮ್ಮಾನ ಮಾಡುವವರಾಗಿ, ನನ್ನಲ್ಲಿ ಅನನ್ಯ ಭಾವದಿಂದ ಕೂಡಿದ ದೃಢಭಕ್ತಿಯುಳ್ಳವರಾಗಿ ಸಮಸ್ತ ಕರ್ಮಗಳನ್ನು ಮತ್ತು ತಮ್ಮ ನೆಂಟರಿಷ್ಟರನ್ನು ನನಗೋಸ್ಕರ ತ್ಯಾಗ ಮಾಡಿ ನನ್ನಲ್ಲಿ ಪರಾಯಣರಾಗಿದ್ದು ನನ್ನ ಪವಿತ್ರವಾದ ಕಥೆಗಳ ಶ್ರವಣ ಕೀರ್ತನೆಗಳನ್ನು ಮಾಡುತ್ತಾ ನನ್ನಲ್ಲಿಯೇ ಚಿತ್ತವನ್ನು ನೆಟ್ಟಿರುತ್ತಾರೆಯೋ ಅವರಿಗೆ ಸಂಸಾರದ ಬಗೆ ಬಗೆಯ ತಾಪಗಳು ಯಾವ ಕಷ್ಟವನ್ನು ಉಂಟು ಮಾಡುವುದಿಲ್ಲ. ಎಲೈ ಸಾಧ್ವಿಯೇ, ಇಂತಹ ಸರ್ವಸಂಗ ಪರಿತ್ಯಾಗಿಗಳಾದ ಮಹಾಪುರುಷರೇ ಸಾಧುಗಳೆನಿಸುವರು. ನೀನು ಅಂತಹವರ ಸಹವಾಸವನ್ನೇ ಬಯಸಬೇಕು. ಏಕೆಂದರೆ ಅವರು ಆಸಕ್ತಿಯಿಂದ ಉಂಟಾಗುವ ಎಲ್ಲ ದೋಷಗಳನ್ನು ನಿವಾರಿಸುತ್ತಾರೆ. ಸತ್ಸಂಗದಿಂದ ನನ್ನ ಪರಾಕ್ರಮದ ಯಥಾರ್ಥವಾದ ಅರಿವನ್ನು ಉಂಟು ಮಾಡುವ ಮತ್ತು ಮನಸ್ಸಿಗೂ ಕಿವಿಗಳಿಗೂ ರಸಾಯನವಾಗಿರುವ ಕಥೆಗಳು ತಿಳಿದು ಬರುತ್ತವೆ. ಅವುಗಳನ್ನು ಸೇವಿಸುವುದರಿಂದ ಶೀಘ್ರವಾಗಿಯೇ ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆ, ಪ್ರೇಮ ಮತ್ತು ಭಕ್ತಿಗಳು ಕ್ರಮವಾಗಿ ವಿಕಾಸಗೊಳ್ಳುವವು. ಅನಂತರ ನನ್ನ ಸೃಷ್ಟಿಗೆ ಮುಂತಾದ ಲೀಲೆಗಳನ್ನು ಚಿಂತನೆ ಮಾಡುವುದರಿಂದ ಉಂಟಾಗುವ ಭಕ್ತಿಯ ಮೂಲಕ ಇಹಲೋಕ ಮತ್ತು ಪರಲೋಕಗಳ ಸುಖಗಳಲ್ಲಿ ವೈರಾಗ್ಯ ಉಂಟಾಗುವುದು. ಆಗ ಮನುಷ್ಯನು ಸಾವಧಾನವಾಗಿ ಭಕ್ತಿ ಪ್ರಧಾನವಾದ ಸರಳವಾದ ಯೋಗದ ಉಪಾಯಗಳಿಂದ ಸಮಾಹಿತನಾಗಿ ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನ ಪಡುವನು. ಹೀಗೆ ಪ್ರಕೃತಿಯ ಗುಣಗಳಿಂದ ಉತ್ಪನ್ನವಾದ ಶಬ್ದಾದಿ ವಿಷಯಗಳನ್ನು ತ್ಯಾಗ ಮಾಡುವುದರಿಂದ, ವೈರಾಗ್ಯದಿಂದ ಕೂಡಿದ ಭಕ್ತಿಯಿಂದ, ಯೋಗದಿಂದ ಮತ್ತು ನನ್ನ ವಿಷಯವಾದ ದೃಢವಾದ ಭಕ್ತಿಯೋಗದಿಂದ ಮನುಷ್ಯನು ತನ್ನ ಅಂತರಾತ್ಮನಾಗಿರುವ ನನ್ನನ್ನು ಇಲ್ಲಿಯೇ ಈ ದೇಹದಲ್ಲಿಯೇ ಸಾಕ್ಷಾತ್ಕರಿಸಿಕೊಳ್ಳುವನು. ಕಪಿಲ ದೇವರ ಆ ಮಾತುಗಳನ್ನು ಕೇಳಿ ತಾಯಿ ದೇವಹೂತಿಯು ಅವರನ್ನು ಹೀಗೆ ಪ್ರಶ್ನಿಸಿದಳು. ಭಗವಂತನೇ, ನಿನಗೆ ಉಚಿತವಾಗಿರುವ ಭಕ್ತಿಯ ಸ್ವರೂಪವೇನು? ನನ್ನಂತಹವರಿಗೆ ಎಂತಹ ಭಕ್ತಿಯ ಆಚರಣೆ ಸರಿಯಾಗುವುದು? ಎಂತಹ ಭಕ್ತಿಯಿಂದ ನಾನು ಸಹಜವಾಗಿಯೇ ನಿನ್ನ ನಿರ್ವಾಣ ಪದವನ್ನು ಪಡೆಯಬಹುದು? ಮೋಕ್ಷ ಸ್ವರೂಪನಾಗಿರುವ ಪ್ರಭುವೇ, ಯಾವುದು ತತ್ವಜ್ಞಾನವನ್ನು ಉಂಟು ಮಾಡುವುದೋ ಮತ್ತು ಗುರಿಯನ್ನು ಮುಟ್ಟಿ ಹೊಡೆಯುವ ಬಾಣದಂತೆ ಭಗವಂತನನ್ನು ಮುಟ್ಟಿ ಆತನಲ್ಲಿ ಲಗ್ನವಾಗುವುದೋ ಅಂತಹ ನೀನು ಹೇಳುವ ಯೋಗವಾವುದು? ಅದಕ್ಕೆ ಎಷ್ಟು ಅಂಗಗಳು ಹೇಳು ಹರಿಯೇ. ತಿಳಿಯಲು ಕಷ್ಟವಾಗಿರುವ ಈ ವಿಷಯಗಳನ್ನು ಮಂದಮತಿಯಾದ ನನ್ನಂತಹ ಹೆಂಗಸರು ಸುಲಭವಾಗಿ ಅರಿಯಲು ಸಾಧ್ಯವಾಗುವ ರೀತಿಯಲ್ಲಿ ಇದೆಲ್ಲವನ್ನೂ ತಿಳಿಸು. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ವಿದುರನೇ ಕೇಳು. ತನ್ನ ಜನ್ಮಕ್ಕೆ ಕಾರಣಳಾಗಿದ್ದ ಮಹಾತಾಯಿಯ ಆ ಅಭಿಪ್ರಾಯವನ್ನು ತಿಳಿದು ಕಪಿಲ ದೇವರ ಹೃದಯದಲ್ಲಿ ಸ್ನೇಹವು ಉಕ್ಕಿ ಬಂದಿತು. ಆಗ ಅವರು ಆಕೆಗೆ ಪ್ರಕೃತಿಯೇ ಮುಂತಾದ ತತ್ವಗಳನ್ನು ನಿರೂಪಣೆ ಮಾಡುವ ಸಾಂಖ್ಯವೆಂಬ ಜ್ಞಾನವನ್ನು ಉಪದೇಶ ಮಾಡಿದರು. ಜೊತೆಯಲ್ಲಿಯೇ ಭಕ್ತಿಯ ವಿಸ್ತಾರವನ್ನು ಮತ್ತು ಯೋಗವನ್ನು ಉಪದೇಶಿಸಿದರು. ದೇವಾನಾಂ ಗುಣಲಿಂಗಾನಾಂ ಅನುಶ್ರವಿಕ ಕರ್ಮಣಾಂ ಸತ್ವ ಏವೈಕ ಮನಸೋ ವೃತ್ತಿ ಸ್ವಾಭಾವಿಕೇತುಯ ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇರ್ಗರೀಯಸಿ ಜರಯತ್ಯಾಶು ಯಾಕೋಶಂ ನಿಗೀರ್ಣ ಮನಲೋ ಯಥ. ಅಮ್ಮ, ನಿರ್ವ್ಯಾಜ ಭಕ್ತಿ ಎಂದರೆ ಏನು ಎಂಬುದನ್ನು ಹೇಳುವೆನು ಕೇಳು. ಸಾಮಾನ್ಯವಾಗಿ ಮನುಷ್ಯನ ಇಂದ್ರಿಯಗಳಿಗೆ ತಮ್ಮ ವಿಷಯಗಳಲ್ಲಾಗಲಿ ಅಥವಾ ಫಲಾಭಿಸಂಧಿಯಿಂದ ಕೂಡಿದ ವೇದೋಕ್ತವಾದ ಕರ್ಮಕಾಂಡಲದಲ್ಲಾಗಲಿ ಸಹಜವಾದ ವೃತ್ತಿಯೂ ಇರುತ್ತದೆಯಲ್ಲವೇ? ಅದನ್ನೇ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಸಹಜ ಭಾವದಿಂದ ಕೂಡಿದ ಅನನ್ಯ ಚಿತ್ತದಿಂದ ಶುದ್ಧ ಸತ್ವಮಯನಾದ ಭಗವಂತನಲ್ಲಿ ತೊಡಗಿಸಿದರೆ ಆ ಭಕ್ತಿಗೆ ನಿರ್ವ್ಯಾಜ ಭಕ್ತಿ ಎಂದು ಹೆಸರು.
ಈ ನಿರ್ವ್ಯಾಜ ಭಕ್ತಿಯು ಸಿದ್ಧಿರೂಪವಾದ ಮುಕ್ತಿಗಿಂತಲೂ ಶ್ರೇಷ್ಠವಾದುದು. ಏಕೆಂದರೆ ಇದು ಜಠರಾಗ್ನಿಯು ಉಂಡ ಆಹಾರವನ್ನು ಜೀರ್ಣ ಮಾಡಿ ಬಿಡುವಂತೆ ಕರ್ಮ ವಾಸನೆಗಳ ಕೋಶವಾಗಿರುವ ಲಿಂಗ ಶರೀರವನ್ನು ಶೀಘ್ರದಲ್ಲಿಯೇ ನಾಶಪಡಿಸಿ ಬಿಡುವುದು. ಹಾಗೆ ನನ್ನ ಪಾದಸೇವೆಯಲ್ಲೇ ನಿರತರಾಗಿ ನನ್ನ ಪ್ರಸನ್ನತೆಗೋಸ್ಕರವೇ ಸಕಲ ಕರ್ಮಗಳನ್ನು ಮಾಡುತ್ತಾ ಒಬ್ಬರಿಗೊಬ್ಬರು ಸೇರಿದಾಗ ಪರಮ ಪ್ರೇಮದಿಂದ ನನ್ನ ಶೌರ್ಯವೇ ಮುಂತಾದ ಗುಣಗಳಿಂದ ಕೂಡಿದ ಚರಿತ್ರೆಯನ್ನೇ ಮಾತನಾಡಿಕೊಳ್ಳುತ್ತಿರುವ ಧನ್ಯತಮರಾದ ಕೆಲವು ಭಕ್ತರೂ ಇರುವರು. ಅವರು ನನ್ನೊಡನೆ ಏಕಾತ್ಮತೆಯ ರೂಪವಾದ ಮೋಕ್ಷವನ್ನು ಬಯಸುವುದಿಲ್ಲ. ಅಮ್ಮ, ಆ ಮಹಾತ್ಮರು ಕೆಂದಾವರೆಯನ್ನು ಹೋಲುವ ಕಣ್ಣುಗಳಿಂದಲೂ ಪ್ರಸನ್ನವಾದ ಮುಖದಿಂದಲೂ ಕಂಗೊಳಿಸುತ್ತಿರುವ ಪರಮ ಸುಂದರವೂ ವರಪ್ರದವೋ ಆಗಿರುವ ನನ್ನ ದಿವ್ಯ ಮಂಗಳ ವಿಗ್ರಹವನ್ನು ಸಂದರ್ಶಿಸುತ್ತಾ ನನ್ನೊಡನೆ ಸವಿಮಾತಿನಿಂದ ಸಂಭಾಷಣೆ ಮಾಡುತ್ತಿರುವರು. ದೊಡ್ಡ ದೊಡ್ಡ ತಪಸ್ವಿಗಳು ಆಸೆ ಪಡುವ ಯೋಗವಲ್ಲವೇ ಅದು? ಕವನೀಯವಾದ ಅಂಗೋಪಾಂಗಗಳಿಂದಲೂ ಉದಾರವಾದ ಮಂದಹಾಸ ವಿಲಾಸಗಳಿಂದಲೂ ಮನೋಹರವಾದ ನೋಟಗಳಿಂದಲೂ ಮಧುರವಾದ ಮಾತುಗಳಿಂದಲೂ ಕೂಡಿದ ನನ್ನ ಆ ರೂಪಗಳ ಮಾಧುರ್ಯದಲ್ಲಿ ಅವರ ಆ ಮನಸ್ಸು ಮತ್ತು ಇಂದ್ರಿಯಗಳು ಮುಳುಗಿ ಹೋಗುತ್ತವೆ. ನನ್ನ ವಿಷಯದಲ್ಲಿ ಇಂತಹ ಭಕ್ತಿಯು ಇದ್ದರೆ ಅದು ಬಯಸದಿದ್ದರೂ ಅವರಿಗೆ ಪರಮ ಪದವನ್ನು ಕೊಟ್ಟು ಬಿಡುವುದು. ಹೀಗೆ ಅವಿದ್ಯೆಯು ಕಳೆದು ಹೋದ ಬಳಿಕ ಅವರು ಮಾಯೆಗೆ ಅಧಿಪತಿಯಾದ ನನ್ನ ವಿಭೂತಿಗಳಾಗಿರುವ ಸತ್ಯಲೋಕ ಮುಂತಾದವುಗಳ ಭೋಗ ಸಂಪತ್ತನ್ನಾಗಲಿ, ತಾನಾಗಿಯೇ ದೊರೆಯುವ ಅಣಿಮಾದಿ ಅಷ್ಟಸಿದ್ಧಿಗಳನ್ನಾಗಲಿ ಅಥವಾ ಶ್ರೀ ವೈಕುಂಠ ಲೋಕದ ಭೋಗಗಳನ್ನಾಗಲಿ ಯಾವುದನ್ನು ಬಯಸದೆ ಹೋದರೂ ನನ್ನ ಧಾಮವನ್ನು ತಲುಪಿದಾಗ ಅವರಿಗೆ ಆ ಎಲ್ಲ ವಿಭೂತಿಗಳು ತಾವಾಗಿಯೇ ದೊರೆಯುವವು. ಅಮ್ಮ, ಯಾವ ಭಕ್ತ ಶ್ರೇಷ್ಠರು ನನ್ನನ್ನೇ ಪ್ರಿಯತಮ ವಸ್ತುಗಳಾದ ತಮ್ಮ ದೇಹವೆಂದು, ಪುತ್ರನೆಂದು, ಮಿತ್ರನೆಂದು, ಗುರುವೆಂದು, ಹಿತಕಾರಿಯೆಂದು ಮತ್ತು ಇಷ್ಟದೇವತೆಯೆಂದು ತಿಳಿದುಕೊಂಡಿರುವರೋ ಅಂತಹ ನನ್ನ ಆಸರೆಯಲ್ಲೇ ಇರುವ ಸುಕೃತಿಗಳು ಶಾಂತಿಪೂರ್ಣವಾದ ನನ್ನ ವೈಕುಂಠಧಾಮವನ್ನು ತಲುಪುವರು. ಅಲ್ಲಿ ಅವರಿಗೆ ಯಾವ ದಿವ್ಯ ಭೋಗಗಳ ಕೊರತೆಯೂ ಇರುವುದಿಲ್ಲ. ನನ್ನ ಕಾಲಚಕ್ರವು ಅವರನ್ನು ಕಬಳಿಸಲಾರದು. ಯಾರು ಇಹಲೋಕ ಪರಲೋಕಗಳನ್ನು, ಈ ಎರಡೂ ಲೋಕಗಳಲ್ಲಿಯೂ ಜೊತೆಯಾಗಿ ಬರುವ ಲಿಂಗ ವಿದೇಹವನ್ನು ಮತ್ತು ಶರೀರ ಸಂಬಂಧದಿಂದ ಬಂದ ಹಣವೇನು, ಪಶುಗಳೇನು ಮತ್ತು ಮನೆ ಮಠಗಳೇನು ಇವೇ ಮುಂತಾದವುಗಳೆಲ್ಲವನ್ನು ಮತ್ತು ಇತರ ಬೇರೆ ಬೇರೆ ಸಂಗ್ರಹಗಳನ್ನು ತೊರೆದು ಅನನ್ಯ ಭಕ್ತಿಯಿಂದ ಎಲ್ಲ ಪ್ರಕಾರಗಳಿಂದಲೂ ನನ್ನನ್ನೇ ಭಜಿಸುತ್ತಾರೆಯೋ ಅಂತಹವರನ್ನು ನಾನು ಮೃತ್ಯುರೂಪವಾದ ಸಂಸಾರ ಸಾಗರದಿಂದ ದಾಟಿಸಿ ಬಿಡುವೆನಮ್ಮ. ನಾನು ಸಾಕ್ಷಾತ್ ಭಗವಂತನೇ ಆಗಿದ್ದೇನೆ. ಪ್ರಕೃತಿ ಮತ್ತು ಪುರುಷರಿಗೆಲ್ಲ ಪ್ರಭುವೂ ಆಗಿದ್ದೇನೆ. ಸಮಸ್ತ ಪ್ರಾಣಿಗಳ ಆತ್ಮವೂ ನಾನೇ. ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಆಶ್ರಯಿಸಿದರೂ ಮೃತ್ಯು ರೂಪವಾದ ಮಹಾಭಯದಿಂದ ಬಿಡುಗಡೆಯಾಗುವುದಿಲ್ಲ. ಮದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೇಂದ್ರೋ ದಹತ್ಯಗ್ನಿರ್ಮೃತ್ಯುಶ್ಚರತಿ ಮದ್ಭಯಾತ್. ನನ್ನ ಭಯದಿಂದಲೇ ಈ ವಾಯುವು ಬೀಸುತ್ತಿದೆ. ಸೂರ್ಯನು ಪ್ರಕಾಶಿಸುತ್ತಿರುವುದು ನನ್ನ ಭಯದಿಂದಲೇ. ನನ್ನ ಭಯದ ಕಾರಣದಿಂದಲೇ ಇಂದ್ರನು ಮೊಳಗರೆಯುತ್ತಾನೆ ಮತ್ತು ಅಗ್ನಿಯು ಉರಿಯುತ್ತದೆ. ನನ್ನ ಭಯಕ್ಕೆ ಒಳಗಾಗಿಯೇ ಮೃತ್ಯುವು ತನ್ನ ಕಾರ್ಯದಲ್ಲಿ ತೊಡಗಿರುತ್ತದೆ. ಯೋಗಿಗಳು ಜ್ಞಾನ ವೈರಾಗ್ಯಗಳಿಂದ ಕೂಡಿದ ಭಕ್ತಿಯೋಗದ ಮೂಲಕ ಶಾಂತಿಯನ್ನು ಪಡೆಯುವುದಕ್ಕಾಗಿ ನನ್ನ ನಿರ್ಭಯವಾದ ಚರಣ ಕಮಲಗಳನ್ನೇ ಆಶ್ರಯಿಸುತ್ತಾರೆ. ಏತಾವಾನೇನ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯ ತೀವ್ರೇಣ ಭಕ್ತಿಯೋಗೇನ ಮನೋಮಯ್ಯರ್ಪಿತಂ ಸ್ಥಿರಂ. ಚಿತ್ತವು ತೀವ್ರವಾದ ಭಕ್ತಿಯೋಗದಿಂದ ನನ್ನಲ್ಲಿ ಲಗ್ನವಾಗಿ ಸ್ಥಿರವಾಗಿರುವುದರಿಂದಲೇ ಮನುಷ್ಯನಿಗೆ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಮತ್ತು ಅತ್ಯಧಿಕವಾದ ಕಲ್ಯಾಣ ಉಂಟಾಗುವುದು ಎಂದು ಕಪಿಲ ಮಹಾಮುನಿಗಳು ತಾಯಿಯಾದ ದೇವಹೂತಿಗೆ ಹೇಳಿದರು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 25ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.